ಜಿಲ್ಲಾ ನಾಯಕರಾದ ನಸೀರ್ ಅಹಮದ್ ಸಾಹೇಬ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರುವಂಥ ನಸೀರ್ ಅಹಮದ್ ಸಾಹೇಬ್ಗೆ ಮಾಜಿ ಸಂಸದರು ಮುನ್ಸ್ವಾಮಿ ರಿಯಾಜ್ ಮುನ್ಸ್ವಾಮಿ ಅವರು ಕೆಲವೊಂದು ಮಾಧ್ಯಮದ ಮುಖಾಂತರ ಫೇಸ್ಬುಕ್ಕಲ್ಲಿ ಲೈವ್ ಬಂದು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟವ್ರೆ. ನೋಡಿ ಸ್ವಾಮಿ, ನೀವು ಸಂಸದರಾಗಿ 5 ವರ್ಷ ಕೆಲಸ ಮಾಡಿರೋಂಥವರು ಸಾಮಾಜಿಕ ನ್ಯಾಯ ಏನು ಅನ್ನೋದು ನೀವು ಫಸ್ಟು ಅದನ್ನು ತಿಳ್ಕೋಬೇಕು. ನೀವು RSS ಸಿದ್ಧಾಂತವನ್ನು ಒಪ್ಕೊಂಡು RS ಪದ್ಧತಿಗಳ ಪ್ರಕಾರ ನಡ್ಕೊಂಡು ಒಬ್ಬ ಸ್ಥಾನಮಾನದಲ್ಲಿರುವಂಥ ವ್ಯಕ್ತಿಗಳಿಗೆ ಬೆದರಿಕೆಗಳು ಕೊಡ್ತಿರಲ್ಲ, ಇದು ನಿಮಗೆ ಶೋಭೆ ಅನಿಸುತ್ತಾ? ಅಥವಾ ನೀವು ಸಂಸದರಾಗಿ 5 ವರ್ಷಗಳ ಕಾಲ ಇದ್ರಲ್ಲ ಕೋಲಾರ ಜಿಲ್ಲೆಗೆ, ನಿಮ್ಮ ಕೊಡುಗೆ ಏನು? ನಿಮ್ಮ ಕೊಡುಗೆ ಒಂದೇ ಒಂದು ಏನು ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮಂದಿರಿದ್ದವು. ಅದನ್ನು ಆ ಸಂಬಂಧಕ್ಕೆ ಬಂದು ನೀವು ವಿಷ ಬೀಜವನ್ನು ಹಾಕಿ ಹಿಂದೂ ಮುಸಲ್ಮಾನು ಪಾಕಿಸ್ತಾನ, ಯಾವುದ್ರಿ ಪಾಕಿಸ್ತಾನ ಭಾರತದವ್ರದ್ದು ಎಲ್ಲ ಒಂದು ಅರ್ಧ ಬರೀ ನಮ್ಮ ಮುಸ್ಲಿಂ ಸಮಾಜದವ್ರನ್ನ ಬಾಟಾಗಿ ನಿಂತ್ಕೊಂಡ್ರೆ ಎದುರು ಓಡಾಕ್ತಾರೋ. ಅವ್ರಿಗೂ ನಮ್ಮನ್ನು ಏನು ಸಂಬಂಧ? ಅವರೆಲ್ಲ ಹೋಗಿ ಬಾಳ್ತಾವ್ರೆ, ಬಾಳಲಿ. ನಾವು ಈ ದೇಶದಲ್ಲಿ ಹುಟ್ಟಿರೋರು, ನಾವು ಈ ದೇಶದಲ್ಲಿ ಸಾಯೋರು ನಾವು. ಮತ್ತು ಇನ್ನೊಂದು ಪದೇ ನೀವು ಹೇಳ್ತಾ ಇದ್ದೀರಲ್ಲ, ನಾನು 5 ವರ್ಷ ಆಯಿತು, ನೀವು ಒಂದೇ ಒಂದು ಮಾಡಿದ್ದು ಕ್ಲಾಕ್ ಟವರಲ್ಲಿ ನೀವು ಬರೋಕ್ಕೆ ಮುಂಚೆನೂ ನಾವು ಇಂಡಿಪೆಂಡೆನ್ಸ್ ಡೇ ಆಗಲಿ ರಿಪಬ್ಲಿಕ್ ಡೇ ಆಗಲಿ ಅಲ್ಲಿ ಧ್ವಜ ಹಾರಿಸ್ತಾ ಇದ್ರಿ, ಕನ್ನಡ ರಾಜ್ಯೋತ್ಸವನೂ ಮಾಡ್ತಾಯಿದ್ರಿ. ಯಾಕಂದರೆ ನೀವು ಫಸ್ಟ್ ಕೋಲಾರಲ್ಲಿ ಇರಲಿಲ್ಲ, ನಿಮಗೆ ಗೊತ್ತಿಲ್ಲ ಯಾರು ಕೋಲಾರಲ್ಲಿ ಏನು ಮಾಡ್ತಾಯಿದ್ರು ಅಂತ. ನಿಮಗೆ ಒಂದು ಪವರ್ ಸಿಗಲಿ ಅಂತ ಬರೀ ಹೇಳಿಕೆಗಳು ಕೊಟ್ಕೊಂಡು ನೀವು ಜೀವನ ಪೂರ್ತಿ ನೋಡಿ, ಅದು ಆಗೋದ್ರೂ ಇನ್ನೂ ನಿಮ್ಮ ಬಾಯಲ್ಲಿ ಅದು ಬಿಟ್ಟು ನಿಮ್ಮ ಬಾಯಲ್ಲಿ ಏನೂ ಬರೋಲ್ಲ. ಒಂದು ಕೊಡುಗೆ ನೀವೇನಾದರೂ ನಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ತೊಗೊಂಡಿದ್ದೀರಾ, ಕೇಂದ್ರದಿಂದ ಏನೇನು ಅನುದಾನಗಳು ತೊಗೊಂಡು ಬಂದಿದ್ದೀರಿ? ಇಲ್ಲ, ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ, ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾದ ನಸೀರ್ ಅಹಮದ್ ಸಾಹೇಬ್ರಾಗಿ ಅವರು ನಮ್ಮ ಕೋಲಾರಿಗೆ ಏನೇನು ಕೊಡುಗೆ ಕೊಡ್ತವ್ರೆ, ಎಷ್ಟೆಷ್ಟು ಫಂಡಿಗಳು ಎತ್ಕೊಂಡು ಬಂದವ್ರೆ, ಎಷ್ಟೆಷ್ಟು ವಾಟರ್ ಫಿಲ್ಟರ್ಗಳು ಹಾಕವ್ರೆ, ಅದು ನಾವು ನಿಮ್ಮ ಮಾಧ್ಯಮದ ಮುಂದೆ ಬಂದು ಬಹಿರಂಗಪಡಿಸ್ತೀವಿ. ನಿಮಗೆ ದಮ್ಮು ತಾಕತ್ತು ಇನ್ನೊಂದು ಅದು ಇದು ಎಲ್ಲ ಇದ್ದರೆ ನೀವು ಎತ್ಕೊಂಡು ಬನ್ನಿ, ನಿಮ್ಮ ಕೊಡುಗೆಗಳನ್ನ ನೀವು ತೋರಿಸಿ, ನಮ್ಮ ಕೊಡುಗೆಗಳನ್ನ ನಾವು ತೋರಿಸ್ತೀವಿ. ಅವಾಗ ಗೊತ್ತಾಗುತ್ತೆ ಜನಕ್ಕೆ ಯಾರು ಎಂಥವರು ಏನು ಕೊಡುಗೆ ಕೊಟ್ಟವ್ರೆ, ಯಾರು ಮನಸ್ಸಲ್ಲಿ ದ್ವೇಷ ಇಟ್ಕೊಂಡು ರಾಜಕಾರಣ ಮಾಡ್ತವ್ರೆ, ಯಾರು ಮನಸ್ಸು ಎಲ್ರಿಗೂ ಒಂದಾಗಿ ತೊಗೊಂಡೋಗಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಇನ್ನೊಂದು ಮತ್ತೆ ನೀವು ಒಂದು ಮಾತು ಹೇಳಿದ್ದೀರಾ, ಮನೆಯಿಂದ ಆಚೆ ಬರೋದು ಬಿಡಲ್ಲ ಅಂತ. ಏನು ನೀವು ದಾನ ಏನು ಅಂದ್ಕೊಂಡಿರೋದು? ಮನೆಯಿಂದ ಆಚೆ ಬಿಡೋಲ್ಲ ಅಂದರೆ ನಾವು ಬಿಟ್ಬಿಡ್ತೀರಾ? ನಮಗೂ ಬರುತ್ತೆ ಅದೇ ಮಾತು. ನಾನು ನಿಮ್ಗೆ ಹೇಳಿದರೆ ಹಿಂಗಿರುತ್ತೆ. ಈ ಪದಗಳು ಇನ್ನೊಂದು ಸತಿ ಬಳಸಿದ್ರೆ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಆಗಲಿ ನಾವು ನಿಮಗೆ ಮಸಿಗೊಳಿಸೋವಂಥ ಕೆಲಸ ಮಾಡ್ತೀರಿ. ಎಚ್ಚರಿಕೆಯಿಂದ ಸಂಸದರಾಗಿದ್ದರೆ ಒಳ್ಳೆಯದು, ಆ ಸ್ಥಾನಮಾನ ನಿಮಗೆ ಸಿಕ್ತು, ಆ ಗೌರವವನ್ನು ಇಟ್ಕೊಂಡು ಹೋಗಿ. ಯಾವತ್ತೂ ಅಷ್ಟೇ ಕೋಲಾರ ಜಿಲ್ಲೆಯಿಂದ ಬೆಳೆದು ಹೋಗಿರೋರು ಚರಿತ್ರೆಯನ್ನು ಬರೆದಿದ್ದಾರೆ, ಹಿಸ್ಟ್ರಿ. ನಿಮ್ಮ ಹಿಸ್ಟ್ರಿನೇ ಇಲ್ಲ, ನೀವು ಫಸ್ಟು ಪರ್ಸನ್ ಈ ಕೋಲಾರಿಗೆ ಹಿಸ್ಟ್ರಿ ಇಲ್ಲದೆ ಇರೋ ಮನುಷ್ಯರು. ನಿಮ್ಮ ಹಿಸ್ಟ್ರಿ ಯಾವತ್ತನ ನಮ್ಮ ಮುಂದೆ ನಿರೀಕ್ಷೆ ಒಂದು 10-15 ವರ್ಷ ಆದಮೇಲೆ ಜನ ಮಕ್ಕಳು ಎಲ್ಲ ಹೇಳ್ತಾರೆ ದೊಡ್ಡವರಾದ್ಮೇಲೆ. ಏನಂದರೆ ಮುನ್ಸ್ವಾಮಿ ಸಂಸದರಾಗಿದ್ದರು, ಅವರು ಬರೀ ಹಿಂದೂ ಮುಸಲ್ಮಾನ್ ಮಾಡಿದ್ರು, ಟವರಿಗೆ ಪೈಂಟ್ ಹಚ್ಚಿದ್ರು, ಇದೊಂದೇ ಹೇಳೋದು. ಈಗ ನಮ್ಮ ಜಿಲ್ಲೆ ಯಾವ ಜಿಲ್ಲೆ? ಕೋಲಾರ ಜಿಲ್ಲೆ, ಚಿನ್ನದ ನಾಡು. ಮೊದಲ ಮುಖ್ಯಮಂತ್ರಿ ಕೊಟ್ಟಿರುವಂಥ ಜಿಲ್ಲೆ ಇದು. ಇದಕ್ಕೊಂದು ಇತಿಹಾಸ ಇದೆ. ಈ ಇತಿಹಾಸ ಇದೆಲ್ಲ ಆ ಜಾಗದಲ್ಲಿ ನೀವಿದ್ದು ಸಂಸದರಾಗಿರೋರು ಇದೆಲ್ಲ ಬಿಡಿ. ಮತ್ತು ಇನ್ನೊಬ್ಬರು ನಿಮ್ಮ ರೈಟು ಲೆಫ್ಟು ನಿಮ್ಮ ಬಂಟುಗಳೆಲ್ಲ ಏನೇನೋ ಮಾತಾಡ್ತಾವ್ರೆ, ಅವ್ರೇನು ಮಾಡಿದ್ರು ಇವ್ರೇನು ಮಾಡಿದ್ರು ಅಂತ. ನೀವೇನು ಮಾಡಿದ್ದೀರೋ ಒಂದು ಕೆಲಸ ಮಾಡಿ ದಾಖಲೆ ಸಮೇತ ಎಲ್ಲ ಎತ್ಕೊಂಡು ಬನ್ನಿ, ನಾವೇನು ಮಾಡಿದ್ದೀರೋ ಅದು ದಾಖಲೆ ಸಮೇತ ಎತ್ಕೊಂಡು ಬರ್ತೀವಿ. ಥ್ಯಾಂಕ್ಸ್. पूरा आ रही है।